ರಾಜ್ಯದಿಂದಲೇ ಆಯ್ಕೆಯಾಗಿ ನಮಗೆ ಚೊಂಬು ನೀಡಿದ ನಿರ್ಮಲಕ್ಕನಿಗೆ, ನಮ್ಮ ರಾಜ್ಯದಿಂದಲೇ ಆಯ್ಕೆಯಾಗಿ ನಮಗೆ ಚೊಂಬು ನೀಡಿದ ನಿರ್ಮಲಕ್ಕನಿಗೆ, ಕರ್ನಾಟಕದ ಸಂಸದರಿಗೆ, ಪ್ರಧಾನಿಯ ಎದುರು ಕೈ ಕಟ್ಟಿ ನಿಲ್ಲುವ ಕರ್ನಾಟಕದ ಸಂಸದರಿಗೆ, ಬಡತನ ಬಹಳಷ್ಟು ಉನ್ನತ ಮಟ್ಟದಲ್ಲಿರುವಂತಹ ಸಮಯದಲ್ಲಿ 227 ರಾಷ್ಟ್ರಗಳಲ್ಲಿ 111ನೇ ಸ್ಥಾನದಲ್ಲಿ ನಾವಿದ್ದೇವೆ. ಬಡತನದಲ್ಲಿ ಆಸುಪಾಸಿನ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮಿಂದ ಮುಂದೆ ಇದ್ದಾವೆ. ನಿರುದ್ಯೋಗ ಸಮಸ್ಯೆ ಇವತ್ತು 35% ಇದ್ದದ್ದು 83% ಹೋಗಿದೆ. 83% ನಿರುದ್ಯೋಗ ಯುವಕರು ಇವತ್ತು ಪದವೀಧರ ಯುವಕರು ನಿರುದ್ಯೋಗದಲ್ಲಿ ಬಳಲ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಮಗೆ ರಾಜ್ಯಕ್ಕೆ 41% ಅನುದಾನ ಬರಬೇಕು. ಪ್ರತಿ ರಾಜ್ಯ ಕೂಡ 41 ಬಜೆಟ್ನಲ್ಲಿ 41% ಅನುದಾನ ಬರಬೇಕು. ಆದರೆ ಇವತ್ತು 32% ಮಾತ್ರ ರಾಜ್ಯಗಳಿಗೆ ಕೊಟ್ಟು ಮುಂದಕ್ಕೆ ಅನ್ಯಾಯ ಮಾಡುವಂತ ಕೆಲಸ ಕಾರ್ಯವನ್ನ ಪ್ರತಿ ಹಂತದಲ್ಲಿ ಪ್ರತಿ 10 ವರ್ಷಗಳ 11 ವರ್ಷದಲ್ಲಿ ಕೂಡ ಇದೇ ನಡೆದಿದೆ. ಬರೇ ಅಧಿಕಾರದ ಕುರ್ಚಿಗೋಸ್ಕರ ಬಜೆಟ್ ಅನ್ನ ಮಂಡನೆ ಮಾಡುವಂಥದ್ದು. ಬಜೆಟ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದ ಎದುರುಗಡೆ ಇರುವಂತಹ ಸವಾಲುಗಳಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಪರಿಹಾರ ತಂದುಕೊಡುವಂತ ವ್ಯವಸ್ಥೆ. ಆದ್ರೆ ಇವತ್ತು ತಮ್ಮ ಅಧಿಕಾರದ ಕುರ್ಚಿಗೋಸ್ಕರ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಆಂಧ್ರ ಪ್ರದೇಶಕ್ಕೆ, ಬಿಹಾರ ರಾಜ್ಯಕ್ಕೆ ಅನುದಾನವನ್ನು ಕೊಟ್ಟು ಬಾಕಿ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ರೀತಿಯ ಇವತ್ತು ವಿನಾಯಮಾನವಾಗಿ ಬಜೆಟ್ನಲ್ಲಿ ಅಪಚಾರ ತಂದುಕೊಡುವಂತ ಕೆಲಸ ಕಾರ್ಯವನ್ನು ಬಿಜೆಪಿ ಪಕ್ಷ ಮಾಡಿದೆ. ಇದನ್ನು ತೀವ್ರವಾಗಿ ಖಂಡಿಸುವಂತ ಕರ್ನಾಟಕ ರಾಜ್ಯಕ್ಕಂತೂ ಈ ಸಲ 17 ಬಿಜೆಪಿಯ ಲೋಕಸಭಾ ಸದಸ್ಯರು, 2 ಜನ ಜೆಡಿಎಸ್ನ ಸದಸ್ಯರು, 19 ಜನ ಲೋಕಸಭಾ ಸದಸ್ಯರಿದ್ದರೂ ಕೂಡ 4 ಜನ ಮಂತ್ರಿಗಳಿದ್ದರೂ ಕೂಡ ಸಿದ್ದರಾಮಯ್ಯವರು ಸೇರಿ, ನಿರ್ಮಲಾ ಸೀತಾರಾಮನ್ ಸೇರಿ 5 ಜನ ಮಂತ್ರಿಗಳಿದ್ದರೂ ಕೂಡ ನಮಗೆ ಘೋರವಾದಂತಹ ಅನ್ಯಾಯ ಎಸಗುವಂತ ಕೆಲಸ ಕಾರ್ಯವನ್ನು ಬಿಜೆಪಿ ಪಕ್ಷ ಮಾಡಿದೆ. ಇದನ್ನು ಖಂಡಿಸುವಂತ, ಇದನ್ನು ಪ್ರತಿಭಟಿಸುವಂತ ಒಂದು ಕೆಲಸ ಕಾರ್ಯವನ್ನ ರಾಜ್ಯಾದ್ಯಂತ ದೇಶದಾದ್ಯಂತ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮ ಆಗಿದೆ. ಕಳೆದ 10 ವರ್ಷಗಳ ರೀತಿಯಲ್ಲಿ ಇವತ್ತು ಈ ಸರ್ಕಾರ, ಕೇಂದ್ರ ಸರ್ಕಾರ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರಾದ ನಂತರ ಇಂಡಿಯಾ ಮೈತ್ರಿಕೂಟದ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಸಮರ್ಥವಾಗಿ ಈ ದೇಶಕ್ಕೆ ಆಗುವಂತ ಅನ್ಯಾಯದ ಬಗ್ಗೆ, ಇವರ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಬಗ್ಗೆ ಪ್ರತಿಭಟಿಸುವಂತ ಕೆಲಸ ಕಾರ್ಯವನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಇನ್ನಾದರೂ ನಾಡು ಬಜೆಟಿನ ಅಧಿವೇಶನ ಚರ್ಚೆ ಆದ ನಂತರ ಉತ್ತರ ಕೊಡುವಂತ ಸಮಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಕಾರ್ಯವನ್ನು ನಡೆಸುವಂತ ಒಂದು ಬುದ್ಧಿ ಭಗವಂತ ನಿರ್ಮಲಾ ಸೀತಾರಾಮನ್ ಅವರಿಗೆ, ಮೋದಿ ಅವರಿಗೆ ಕೊಡ್ಲಿ ಆರೈಕೆ ಮಾಡಿಕೊಂಡು ಅವರ ಈ ನೀತಿಯನ್ನ ಖಂಡಿಸ್ತಾ ಅವರ ಉಗ್ರವಾದಂತಹ ಪ್ರತಿಭಟನೆಯನ್ನು ಸಲ್ಲಿಕೆ ಮಾಡುತ್ತಾ ನನ್ನ ಮಾತನ್ನು ಸಮಾನಾಂತರ ಅಣೆಕಟ್ಟು ಯೋಜನೆಗೆ, ಭದ್ರಾ ಮೇಲ್ದಂಡೆ ಯೋಜನೆಗೆ, ಹಳಸ ಬಂಡೂರಿ ಕುಡಿಯುವ ನೀರಿನ ಯೋಜನೆಗೂ, ಏಮ್ಸ್ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಕೂಡ, ಬೆಂಗಳೂರಿನ 60 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣಕ್ಕೂ, ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ ಮೆಟ್ರೋ ಮಾರ್ಗವನ್ನು ವಿಸ್ತರಿಸುವುದಕ್ಕೂ, ಬೆಂಗಳೂರಿನ 44.65 ಕಿಲೋಮೀಟರ್ ಉದ್ದವಿರುವ 3ನೇ ಹಂತದ ಮೆಟ್ರೋ ನಮ್ಮಿಂದಲೇ ಆಯ್ಕೆಯಾಗಿ ನಮಗೆ ಚೊಂಬು ನೀಡಿದ ನಿರ್ಮಲಕ್ಕನವರಿಗೆ
ಉಳಿಸಲಿಕ್ಕೆ ಬಿಹಾರ ಮತ್ತು ಆಂಧ್ರವನ್ನು ಓಲೈಕೆ ಮಾಡುವ ನಿರ್ಮಲಕ್ಕನವರಿಗೆ, ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡದ ಕೇಂದ್ರ ಸರ್ಕಾರಕ್ಕೆ, ಬಜೆಟ್ನಲ್ಲಿ ನಮಗೆ ಕೇವಲ ಚೊಂಬು ನೀಡಿದ ನಿರ್ಮಲಾ ಸೀತಾರಾಮನ್ ರವರಿಗೆ